ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿ ಮುಂದೆ ಸತ್ಯ ಹೇಳೋಕೆ ಮುಂದಾದ್ರ ಕಾರುಣ್ಯ, ಜೊತೆಗೆ ಆ ಕಡೆ ಕೃಷ್ಣಕಾಂತ್ ಹಾಗೆ ಕಾರುಣ್ಯ ಮುಂದೆ ಜಗಳ ಹತ್ತಿದ್ಯಾಕೆ, ಈ ಕಡೆ ಕಾವೇರಿ ಅವ್ರಿಗೆ ಫೋನ್ ಮಾಡಿದ್ಯಾರು, ಹೊರಗಡೆ ಬಂದು ಹೆದರ್ಸೋಕೆ ಶುರು ಮಾಡ್ಕೊಂಡಿದ್ದಾರು. ವೈಷ್ಣವ್ ಕಾವೇರಿನ ಕ್ಷಮಿಸ್ಬಿಟ್ನ, ಕಾಲಿಡ್ಕೊಂಡ ಕಾವೇರಿಗೆ ಕ್ಷಮೆ ಸಿಕ್ಬಿಡ್ತಾ ಕಾವೇರಿ ಬಚಾವ ಆಗೇ ಬಿಟ್ರೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ ತಲೆ ಕೆಟ್ಟು ಹೋಗ್ತದೆ. ಬಿಕಾಸ್ ಇಲ್ಲಿ ಕೀರ್ತಿ ನಂಬೋದು ಅಮ್ಮನ ನಂಬೋದು ಗೊತ್ತಾಗ್ತಿಲ್ಲ. ಇಲ್ಲಿ ಅವತ್ತೇ ಕೀರ್ತಿ ನನ್ನ ಹತ್ರ ವಿಷಯ ಹೇಳಿದ್ರೆ ಏನೋ ಆಗ್ತಾ ಇತ್ತು, ಏನೋ ಮಾಡಬಹುದಿತ್ತು, ಅಷ್ಟೆಲ್ಲ ಕೇಳ್ಕೊಂಡೆ ನಾನು. ಕೀರ್ತಿ ಯಾಕೆ ಹೇಳು, ಅಟ್ಲೀಸ್ಟ್ ರೀಸನ್ ಹೇಳು ನನಗೆ ಅಂತ. ಬಟ್ ಕೀರ್ತಿ ಮಾತ್ರ ಯಾವುದೇ ರೀತಿ ವಿಷಯ ಹೇಳಲಿಲ್ಲ. ಆದರೆ ಇವತ್ತು ಬಂದು ಇಷ್ಟೆಲ್ಲ ಆಗ್ತದೆ. ಅವತ್ತೇ ಆಗಿದ್ರೆ ಎಲ್ಲವೂ ಕೂಡ ಸರಿ ಹೋಗ್ತಿತ್ತು, ಏನೋ ಮಾಡಬಹುದಿತ್ತು. ಇಲ್ಲ, ನನಗೆ ಕನ್ಫ್ಯೂಷನ್ ಆಗ್ತದೆ. ಇನ್ನು ಏನು ನಂಬಬೇಕು, ಯಾವ್ದು ನಂಬಬೇಕು, ಯಾವ್ದು ನಂಬಾರ್ದು ಅಂತಲೇ ತಲೆ ಕೆಟ್ಟೋಗ್ತದೆ. ಇಲ್ಲ, ಇದನ್ನು ಯಾರು ಮಾಡಿದ್ರು ಅವ್ರ ಹತ್ರನೇ ಹೋಗಿ ಕೇಳಿದ್ರೆ ಮಾತ್ರ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗೋದು ಅಂತ ವೈಷ್ಣವ್ ಅಮ್ಮನ ಹತ್ರ ಹೋಗ್ತಾರೆ. ನಂತರ ಈ ಕಡೆ ಕೃಷ್ಣಕಾಂತ ಹಾಗೆ ಲಕ್ಷ್ಮಿ ಇಬ್ಬರು ಕೂಡ ಕಾರುಣ್ಯವರ ಮನೆಗೆ ಬಂದಿದ್ದಾರೆ. ಕೀರ್ತಿಯವರ ಮನೆಗೆ ಬೆಲ್ ರಿಂಗ್ ಆಗ್ತದಾಗೆ ಡೋರ್ ಓಪನ್ ಮಾಡಿದ ಕಾರುಣ್ಯ ಅವ್ರಿಗೆ ಲಕ್ಷ್ಮಿನ ನೋಡಿ, ಹೇಗಿದೆಯಮ್ಮ, ಚೆನ್ನಾಗಿದೆಯಾ, ಆರಾಮಾಗಿದೆಯಾ, ಹುಷಾರಾದ್ಯಾ, ನೋವು ಕಡಿಮೆ ಇದೆಯಾ, ಹೀಗಿದೆಯಾ ಅಂತ ವಿಚಾರ ಮಾಡ್ತಿದ್ರೆ, ಖಂಡಿತ ಆಂಟಿ ನಾನು ಆರಾಮಿದ್ದೀನಿ, ಕೀರ್ತಿ ಇದ್ದಾರಾ ಅಂತ ಹೇಳಿದಾಗ ಬಾಮ್ಮ ಒಳಗಡೆ ಅಂತ ಹೇಳ್ತಿದ್ದಾರೆ. ಆದರೆ ಅದಕ್ಕೂ ಮುನ್ನ ಕೃಷ್ಣಕಾಂತ್ ಅವರು ಕಾರುಣ್ಯ ಅವರು ಅವ್ರ ಮನೆಗೆ ಹೋದಾಗ ಏನಕ್ಕೆ ಬಂದರೆ ಲಕ್ಷ್ಮಿಗೆ ಈ ರೀತಿ ಎಲ್ಲ ಮಾಡಿ ಮತ್ತೆ ಅವಳಿಗೆ ಏನು ಮತ್ತೆ ಚಾಕು ಚುಚ್ಚಿ ಮತ್ತೆ ಸಾಯಿಸ್ಬಿಡೋಣ ಅಂತ ಬಂದಿದ್ದೀರ. ಬೆನ್ನು ಚೂರಿ ಹಾಕೋವಂಥವ್ರು ನೀವು, ನಿಮಗೆ ನಮ್ಮ ಮನೇಲಿ ಬರೋ ಯೋಗ್ಯತೆ ಇಲ್ಲ, ಮೊದಲು ಇಲ್ಲಿಂದ ಹೊರಡ್ತಾರೆ ಅಂತ ಹೇಳಿದ್ದು. ಒಂದಲ್ಲ ಒಂದಿನ ಬರುತ್ತೆ, ಇಷ್ಟು ನಿಷ್ಠುರವಾಗಿ ಕೀಳಾಗಿ ಮಾತನಾಡಬಾರ್ದು, ಒಂದಿನ ನೀವೇ ಪಶ್ಚಾತ್ತಾಪ ಪಡಬೇಕಾಗತ್ತೆ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ನೆನಪಾಗುತ್ತೆ ಕಾರುಣ್ಯ ಅವ್ರಿಗೆ. ತಕ್ಷಣ ನೋಡು ಲಕ್ಷ್ಮಿ, ನೀನು ಮಾತ್ರ ಬಾ, ಆದರೆ ನಿಮ್ಮ ಮಾವ ಕೃಷ್ಣಕಾಂತ್ ಒಳಗಡೆ ಬರೋದು ಬೇಕಾಗಿಲ್ಲ ಅಂತ ಹೇಳಿದಾಗ, ಯಾಕಂಡಿ ಅಂಥದ್ದು ಏನಾಯಿತು, ನಮ್ಮ ಮಾವ ಬರಲಿಲ್ಲ ಅಂದರೆ ನಾನು ಕೂಡ ಒಳಗಡೆ ಬರುವುದಿಲ್ಲ ಅಂದಾಗ, ನೋಡು ಲಕ್ಷ್ಮಿ ಅರ್ಥ ಮಾಡ್ಕೊ, ನಿನಗೆ ಗೊತ್ತಿಲ್ಲ ನಮ್ಮಿಬ್ಬರ ನಡುವೆ ಸಾವಿರಾರು ಬೇರೆ ಬೇರೆ ವಿಷಯಗಳು ನಡೆದಿರುತ್ತೆ, ಅದು ಎಲ್ಲವನ್ನ ಕೂಡ ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಕಾರುಣ್ಯ ಅವರು. ಅದು ಏನೇ ಇರಲಿ ಆಂಟಿ, ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮಾವ ಬರಲಿಲ್ಲ ಅಂದರೆ ನಾನು ಕೂಡ ಬರುವುದಿಲ್ಲ ಅಂದಾಗ, ಸರಿ ಆಯಿತು ಇಬ್ಬರು ಕೂಡ ಒಳಗಡೆ ಬನ್ನಿ ಅಂತ ಹೇಳ್ತಾರೆ. ಬಿಕಾಸ್ ಲಕ್ಷ್ಮಿ ಒಂದು ಮಾತು ಹೇಳ್ತಾಳೆ, ನೋಡಿ ಆಂಟಿ, ಕೆಲವೊಮ್ಮೆ ನೀವು ಕೂಡ ಅವ್ರ ಜಾಗದಲ್ಲಿ ನಿಂತು ನೋಡಿದಾಗ ಗೊತ್ತಾಗತ್ತಲ್ವ ಅವರ ಪರಿಸ್ಥಿತಿ ಏನು ಅಂತ. ಅದರಿಂದಾಗಿ ಆ ಒಂದು ಮಾತು ಅವರ ಮನಸ್ಸನ್ನು ಬದಲಾಯಿಸುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಕಡೆ ಲಕ್ಷ್ಮಿ ಮಾವ ಇಬ್ಬರು ಕೂಡ ಒಳಗಡೆ ಬರ್ತಾರೆ. ಕೀರ್ತಿ ಎಲ್ಲಿ ಅಂತ ಲಕ್ಷ್ಮಿ ಕೇಳ್ತಾ ಇದ್ರೆ, ಈ ಕಡೆ ಕಾರುಣ್ಯ ಅವರು, ಕೀರ್ತಿ ನಿನ್ನೆ ಹೋದವಳು ಇನ್ನೂ ಕೂಡ ಬಂದಿಲ್ಲ, ಫೋನ್ ಮಾಡಿದ್ಲು, ಅಮ್ಮ ನಮ್ಗೆ ಅನ್ಯಾಯ ಆಗಿದೆ, ಖಂಡಿತ ಇದಕ್ಕೆಲ್ಲ ಕಾರಣ ಯಾರು ಅನ್ನೋದನ್ನು ಹುಡ್ಕೊಂಡು ಬಂದೇ ಬರ್ತೀನಿ, ಕಾವೇರಿ ಆಂಟಿ ಇಂದಾನೆ ಇಷ್ಟೆಲ್ಲ ಆಗಿದೆ ಅಂತ ಹೇಳಿದ್ಲು ಅಷ್ಟು. ಅದಕ್ಕೆ ಹೊರತಾಗಿ ಬೇರೆ ಏನೂ ಕೂಡ ಗೊತ್ತಾಗಲಿಲ್ಲ. ಅವಳ ನಂಬರಿಂದ ಕಾಲ್ ಮಾಡಿರಲಿಲ್ಲ, ಬೇರೆ ನಂಬರಿಂದ ಕಾಲ್ ಮಾಡಿದ್ಲು. ನೀವೇನು ಯೋಚನೆ ಮಾಡಬೇಡಿ, ಆದರೆ ನಮ್ಮನ್ನು ಕಿಡ್ನಾಪ್ ಮಾಡಿಸಿದ್ದು ಯಾರು ಅನ್ನೋದನ್ನು ಹುಡ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು. ಹೋಗಬೇಕಾದ್ರೆ 50 ಲಕ್ಷ ಕೂಡ ಇಸ್ಕೊಂಡು ಹೋಗಿದ್ಲು ಅಂತ ಹೇಳ್ತಾರೆ. ಕೃಷ್ಣಕಾಂತ್ ಅವರಂತೂ 50 ಲಕ್ಷನ ಅಂತಿದ್ದಾರೆ. ಈ ಕಡೆ ಲಕ್ಷ್ಮಿ ಕೂಡ ನೋಡ್ತಿದ್ದಾಳೆ, ಹೌದು 50 ಲಕ್ಷ ಇಸ್ಕೊಂಡು ಹೋದು, ಅದನ್ನು ಯಾರು ಅಂತ ತಿಳ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ರೆ. ಈ ಕಡೆ ವೈಷ್ಣವ್ ಕಾವೇರಿ ಅವರ ರೂಮಿಗೆ ಬಂದ ತಕ್ಷಣ ಈ ಕಡೆ ಕಾವೇರಿ ಅವ್ರಿಗೆ ತುಂಬ ಖುಷಿ ಆಗ್ಬಿಡುತ್ತೆ, ತನ್ನ ಮಗ ರೂಮಿಗೆ ಬಂದ ಅಂತ. ನನಗೆ ಗೊತ್ತಿತ್ತು ಪುಟ್ಟ, ನೀನು ಬಂದೇ ಬರ್ತೀಯ, ಯಮ್ಮನ ಕ್ಷಮಿಸ್ತೀಯ ಅಂತ ಹೇಳ್ತಾ ಇದ್ರೆ, ನೋಡಮ್ಮ ನಾನಿಲ್ಲಿ ನೀನಂಗೆ ಕ್ಷಮಿಸೋದು ಅದು ಇದು ಅಂತ ಕೇಳೋಕೆ ಬರಲಿಲ್ಲ. ಆದರೆ ನೀನು ಯಾಕೆ ಈ ರೀತಿ ಮಾಡ್ದೆ, ನೀನು ಏನು ಮಾಡಿದ್ಯೋ ಅದರಿಂದ ಮೂವರ ಬದುಕು ಕೂಡ ಈ ರೀತಿ ಆಗಿದೆ. ನೀನು ಅವತ್ತೇ ನನಗೆ ಆ ವಿಷಯ ಹೇಳಿದ್ರೆ ಏನೋ ಮಾಡಬಹುದಿತ್ತು, ಎಲ್ಲವನ್ನೂ ಕೂಡ ಸರಿ ಮಾಡಬಹುದಿತ್ತು ಅಂತ ಹೇಳಿದಾಗ, ನಿಜವಾಗ್ಲೂ ಪುಟ್ಟ ಈ ವಿಷಯನ ನಾನು ನಿನಗೆ ಹೇಳ್ತಾ ಇರೋದು ತಪ್ಪಾಗಿರ್ಬಹುದು, ಆದರೆ ನನ್ನ ಮನಸ್ಸಲ್ಲಿ ಅವತ್ತು ಆ ರೀತಿ ಓಡಲಿಲ್ಲ. ಈ ಒಂದು ವಿಷಯ ಕೀರ್ತಿಗೆ ಗೊತ್ತಾಗಬೇಕಿತ್ತು, ಯಾಕಂದರೆ ಆಮೇಲೆ ನಿಮ್ಮ ಮದುವೆ ಆದರೆ ಇನ್ನೇನಾದರೂ ತೊಂದರೆ ಆಗಬಾರ್ದು ದೋಷದಿಂದ ನಾನು ಒಂದೇ ಕಾರಣಕ್ಕೆ ನಾನು ಕೀರ್ತಿ ಹತ್ರ ಆ ವಿಷಯ ಹೇಳ್ದೆ. ನೀವು ಇವತ್ತು ಹೇಳ್ತಿರೋದು ಸರಿ ಇರ್ಬೋದು, ಬಟ್ ಅವತ್ತು ನಾನು ಬೇರೆ ರೀತಿ ಯೋಚನೆ ಮಾಡಿದೆ. ಆದರೆ ನನಗೆ ಖಂಡಿತ ಗೊತ್ತಿರಲಿಲ್ಲ ಕೀರ್ತಿ ಈ ರೀತಿ ನಿನ್ನ ಬಿಟ್ಟು ಹೋಗ್ಬಿಡ್ತಾಳೆ ಅಂತ. ಜೊತೆಗೆ ನಾನು ಅವಳು ಹೋಗ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ದೋಷನ ಪರಿಹರಿಸ್ಬೋದು ಅಂದ್ಕೊಳ್ಳೋಷ್ಟರಲ್ಲಿ ಅವಳು ನಿನ್ನನ್ನು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಲು. ನಾನು ಕೂಡ ಕಾಡಿ ಬಾಡಿ ಕೂಡ ಕೇಳಿಕೊಂಡೆ, ಬಟ್ ಆದರೂ ಕೂಡ ಅವಳು
ಒಪ್ಪಲಿಲ್ಲ. ಜೊತೆಗೆ ಅದಕ್ಕೋಸ್ಕರನೇ ಲಕ್ಷ್ಮಿ ತಂದು ನಿನಗೆ ಮದುವೆ ಮಾಡಿಸಿದ್ದು ಅಂತ ಹೇಳ್ತಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಬಿಟ್ಟ. ಕೂತ್ಕೊಂಡು ಮಾತಾಡಿದ್ರೆ ಎಲ್ಲ ಕೂಡ ಬಗೆಹರಿತೆ ಅಂದಾಗ, ಅಮ್ಮ ನೋಡು, ಮನಸ್ಸು ಸರಿ ಇಲ್ದಿದ್ದಾಗ ನೀವು ಏನೇ ಹೇಳಿದ್ರು ಕೂಡ ನಮಗೆ ಹೋಗೋದಿಲ್ಲ, ಅದು ಸರಿ ಅಂತ ಕೂಡ ಅನಿಸೋದಿಲ್ಲ. ನೀವೇನೋ ಹೇಳ್ತಿದ್ರ ಆದರೆ ನಿಮ್ಮ ಮಾತುಗಳನ್ನ ನಂಬಬೇಕು ಅಂತ ಖಂಡಿತ ನನಗೆ ಅನ್ನಿಸ್ತಿಲ್ಲ. ನನಗೆ ಯಾವ ಮಾತಿನ ಮೇಲೂ ಕೂಡ ನಂಬಿಕೆ ಬರ್ತಾ ಇಲ್ಲ ಅಂದಾಗ, ಯಾಕ್ಬಿಟ್ಟ ಈ ರೀತಿ ಮಾತಾಡ್ತಿದ್ಯಾ, ನಂಬಿಕೆ ಅನ್ನೋದು ಬರ್ಸ್ಕೋಬೇಕಲ್ವ, ಈ ರೀತಿ ಮಾತನಾಡಬಾರ್ದಲ್ವ ಅಂತ ಕಾವೇರಿಯವರು ಹೇಳ್ತಿದ್ದಾರೆ. ಇದಕ್ಕೂ ಮುನ್ನ ಕಾವೇರಿಯವ್ರಿಗೆ ಅತ್ತೆ ಎದುರಾಗಿರ್ತಾರೆ. ಅತ್ತೆ ಬಂದಿದ್ದೆ, ನೋಡಿದ್ಯಾ ಏನಾಯಿತು, ಗಾಜನ್ ಚೂರು ಹೊಡೆದೋಗಿದೆ ಅಂತ ಅಂದ್ಕೊಂಡು ಅದನ್ನು ಸರಿ ಮಾಡೋಕೆ ನೋಡ್ತಿದ್ಯಾ, ಗಾಜನ್ ಚೂರಾಗಲಿ ಹೊಡೆದಿರೋ ಮನಸ್ಸನ್ನಾಗಲಿ ಯಾವುದೇ ಕಾರಣಕ್ಕೂ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ, ನನ್ನ ಮಗ ನನ್ನಿಂದ ದೂರ ಆಗೋದಿಲ್ಲ, ನನ್ನ ಮಗನ ಮನಸ್ಸನ್ನು ನಾನು ಬದಲಾಯಿಸ್ತೀನಿ, ಜೊತೆಗೆ ಅವನಿಗೆ ನನ್ನ ಮೇಲೆ ನಂಬಿಕೆ ಇದೆ ಅಂದಾಗ ನಂಬಿಕೆ ಇರಬೇಕೇ ಅಲ್ವಾ, ನಂಬಿಕೆ ಇರುವುದೇ ಒಳ್ಳೆಯದು, ಆಗ ತಾನೇ ಸಂಬಂಧ ಗಟ್ಟಿಯಾಗಿರುವುದು. ಆದರೆ ನೀನು ನಂಬಿಕೆಗೆ ಅರ್ಹಳೆ ಅಲ್ವಲ್ಲ, ಖಂಡಿತ ನಿನಗೆ ಅದಕ್ಕೆ ಯೋಗ್ಯತೆ ಇಲ್ಲ. ಒಂದು ಸತ್ಯ ಗೊತ್ತಿದೆಯಾ, ನೀನು ಅನ್ಕೋತಾ ಇದೆಯಾ ನಿನ್ನೆ ಮಾಡಿದ್ದಕ್ಕೆ ಪ್ರತಿಫಲ ಇವತ್ತು ಅನುಭವಿಸ್ತಾ ಇದ್ದೀನಿ ಅಂತ. ಖಂಡಿತ ನಿನ್ನೆ ಮಾಡಿದಕ್ಕಲ್ಲ ನೀನು ಪ್ರತಿಫಲವನ್ನು ಅನುಭವಿಸ್ತಾ ಇರೋದು. ನೀನು ಈ ಪ್ರತಿಫಲವನ್ನು ಅನುಭವಿಸ್ತಾ ಇರೋದು ಎಂದೂ ಮಾಡಿರೋ ತಪ್ಪಿಗೆ. ಜೊತೆಗೆ ಒಂದು ತಿಳ್ಕೊ, ಗಿಡನ ನಾವು ಬೆಳೆಸ್ತೀವಿ, ಎಂದೂ ಮಳೆ ಬಂದು ಅದರ ಫಲವನ್ನು ಕೊಡುತ್ತೆ ಅನ್ನೋ ಮಾತ್ರಕ್ಕೆ ಮಳೆಯಿಂದಲ್ಲ, ನಾವು ಅಷ್ಟು ದಿನ ಹುತ್ತು ಬಿತ್ತಿದ್ರಿಂದಾಗಿ ನಮಗೆ ಆ ಫಲ ಸಿಗುತ್ತೆ. ಹಾಗೆ ನೀನು ಕೂಡ ಇವತ್ತು ಏನು ಮಾಡಿದ್ಯೋ ಅದಕ್ಕೆ ಕಾರಣ ನೀನು ಹಿಂದೆ ಮಾಡಿದಂತಹ ಪಾಪಕರ್ಮಗಳು. ಎಲ್ಲ ಪಾಪಕರ್ಮಕ್ಕೂ ಕೂಡ ಕರ್ಮದ ಫಲವನ್ನು ಅನುಭವಿಸೋ ದಿನ ಹತ್ರ ಬಂದ ಅಂತ ಹೇಳಿ ಹೋಗಿರ್ತಾರೆ. ಈ ಒಂದು ಖಾತ್ರಿ ಕೂಡ ಕಾವೇರಿ ಅವ್ರಿಗೆ ಇರುತ್ತೆ. ಈಗ ಮಗ ಬರ್ತದಾಗೆ ತನ್ನ ಮಗ ಬಂದ ಈ ಒಂದು ಟೈಮಲ್ಲಿ ಮಗನ ಬಿಟ್ಕೊಡ್ಬಾರ್ದು. ಈಗ ಕಬ್ಬಣ ಕಾದಾಗಲೇ ಬಡ್ದು ಬಿಡಬೇಕು. ಕಾಲಿಟ್ಕೊಳ್ಳೋದ್ರಲ್ಲಿ ಏನಿದೆ, ಮಗನ ಕಾಲಿಟ್ಕೊಂಡು ಕ್ಷಮೆ ಕೇಳೇ ಬಿಡೋಣ ಅಂತ ಹೇಳಿ ಕಾಲಿಟ್ಕೊಂಡು ಕ್ಷಮೆ ಕೇಳೇ ಬಿಡ್ತಾರೆ ಕಾವೇರಿಯವರು. ಈ ಕಡೆ ವೈಷ್ಣವ್, ಏನಮ್ಮ ನೀನು ಕಾಲಿಡ್ದು ಕ್ಷಮೆ ಕೇಳಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ, ಆದರೆ ಇಷ್ಟೆಲ್ಲ ಹೇಳಿದ್ರೆ ಅವತ್ತೇ ಏನೋ ಮಾಡಬಹುದಿತ್ತಲ್ವಾ, ನಮ್ಮ ಮೂವರ ಬದುಕು ಕೂಡ ಇವತ್ತು ಇಂಥ ಪರಿಸ್ಥಿತಿಗೆ ಬಂದ್ಬಿಡ್ತಲ್ವಾ ಅಂತಿದ್ರೆ ದಯವಿಟ್ಟು ಆಗಿರೋದನ್ನು ಯಾವುದನ್ನು ಕೂಡ ಬದಲಾಯಿಸೋಕ್ಕಾಗೋದಿಲ್ಲ ಅಂತ ನನಗೆ ಗೊತ್ತಿದೆ ಮಗ್ನ. ಆದರೆ ಎಲ್ಲ ಕೂಡ ಒಳ್ಳೇದಾಗಬೇಕು ಅಲ್ಲ ಇನ್ನು ಮುಂದೆ ಅಂತ ಹೇಳಿ ಕೈ ಮುಗ್ದು ಅಂಗಲಾಚು ಕೇಳ್ಕೊತಿದ್ದಾರೆ ಕಾವೇರಿಯವರು. ತದನಂತರ ಈ ಕಡೆ ವೈಷ್ಣವ್, ಅಮ್ಮ ನೀನು ಏನೇ ಮಾತಾಡಿದ್ರು ನಿನ್ನ ಮಾತನ್ನ ನಂಬಬೇಕು ಅಂತಾನೆ ಅನ್ನಿಸ್ತಿಲ್ಲ, ಆಗಿದ್ದ ಅದಕ್ಕೆ ಪರಿಹಾರ ಕೊಟ್ಟು ಸರಿ ಮಾಡೋಕ್ಕಾಗತ್ತಾ ಹೇಳು. ಇಲ್ಲ, ನನ್ನ ಮನಸ್ಸು ಸಮಾಧಾನ ಆದಮೇಲೆ ಏನು ಕೇಳಬೇಕು ಅದನ್ನು ಕೇಳ್ತೀನಿ ಅಂತ ವೈಷ್ಣವ್ ಹೋಗ್ಬಿಡ್ತಾನೆ. ಇಲ್ಲಿ ವೈಷ್ಣವ್ ಇರಬೇಕಿದ್ರೇ ಕಾವೇರಿ ಅವ್ರಿಗೆ ಕೀರ್ತಿಯಿಂದ ಮೆಸೇಜ್ ಬರುತ್ತೆ, ಹೊರಗಡೆ ಬನ್ನಿ ಆಂಟಿ ಅಂತ ಹೇಳಿ. ಈ ಕಡೆ ಯಾರು ಅಂದಾಗ ಕಾವೇರಿಯವರು ಅದು ಯಾರು ಅಂತ ಹೇಳೋದಿಲ್ಲ. ಇವಳು ಏನೀಗ ತಲೆ ಕೆಡಿಸ್ತಾ ಇದ್ದಾಳೆ ಅಂತ ಕಾವೇರಿಯವರು ಸೆಟ್ ಆಗ್ತಾರೆ. ಈ ಕಡೆ ಮಗ ಹೊರಗಡೆ ಹೋಗ್ತಿದ್ದಂತೆ ಈ ಕಡೆ ಕಾವೇರಿಯವರು ಮತ್ತೆ ಕೀರ್ತಿ ಕಾಲ್ಗೆ ಟ್ರೈ ಮಾಡಿದ್ರೆ ಸ್ವಿಚ್ ಆಫ್ ಬರ್ತದೆ. ನಂತರ ಇಲ್ಲಿ ಕೃಷ್ಣಕಾಂತ್ ಅವರು ಏನೋ 50 ಲಕ್ಷ ಇಟ್ಕೊಂಡು ಹೋದ. ತಾನು ಮಾಡೋದೆಲ್ಲ ಮಾಡಿ ಈಗ ನೆಪ ಇಟ್ಕೊಂಡು 50 ಲಕ್ಷ ತಗೊಂಡು ಓಡೋಗಿದ್ದಾಳೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರು. ಅವಳೇನು 50 ಲಕ್ಷ ಇಟ್ಕೊಂಡು ಓಡೋಕೋ ಕರ್ಮ ಇಲ್ಲ, ಅವಳು ಆ ರೀತಿ ಎಲ್ಲ ಮಾಡಬೇಕಾಗಿಲ್ಲ. ಅವಳಿಗೆ ಅಂಥ ನೆಟ್ವರ್ಕ್ ಇದೆ, ಎಲ್ಲಿ ಬೇಕಿದ್ರೂ ಹೋಗ್ಬೋದು. ಅವಳ ತಂದೆ ಕೀಳ್ದಷ್ಟು ದುಡ್ಡು ಕೊಡ್ತಾರೆ. ನನ್ನ ಮಗಳು ಅನ್ಯಾಯ ಆಗಿದೆ ನನಗೆ ಮತ್ತು ಲಕ್ಷ್ಮಿಗೆ, ಇದು ಕಾರಣ ಯಾರು ಅನ್ನೋದನ್ನು ತಿಳಿದು ಬರ್ತೀನಿ ಅಂತ ಹೋಗಿರೋದು ಅಂತ ಕಾರುಣ್ಯ ಅವರು ಹೇಳ್ತಿದ್ದಾರೆ. ಜೊತೆಗೆ ಈ ಕಡೆ ಲಕ್ಷ್ಮಿ, ನಾನು ಕೂಡ ಕೀರ್ತಿಯವ್ರನ್ನ ನಂಬ್ತೀನಿ ಅಂತ ಹೇಳಿ ಅವ್ರು ಬಂದ ಮೇಲೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗತ್ತೆ ಅಂತ ಹೇಳಿ ಲಕ್ಷ್ಮಿ ಕೂಡ ಹೇಳ್ತಿದ್ದಾಳೆ. ನಂತರ ಇಲ್ಲಿ ಕೃಷ್ಣಕಾಂತ್ ಅವರಂತೂ ಕಾರುಣ್ಯವ್ರ ಮೇಲೆ ಬಿದ್ದುಬಿಡ್ತಾರೆ. ಈ ಕಡೆ ಕಾರುಣ್ಯವರು ನನ್ನ ಮಗಳು ತಪ್ಪು ಮಾಡಿಲ್ಲ ಅನ್ನಲ್ಲ, ಅವಳು ಎಂದೂ ಯಾರಿಗೂ ತೊಂದರೆ ಮಾಡಿದವಳಲ್ಲ, ಆದರೆ 2 ವರ್ಷದಿಂದ ಅವಳು ಮ್ಯಾನಿಪುಲೇಟ್ ಆಗ್ತಿದ್ದಾಳೆ, ಅದರಿಂದಾಗಿ ಅವಳು ತಪ್ಪು ಮಾಡಿದಾಳೆ. ಅದರಿಂದ ನನಗೂ ಕೂಡ ಬೇಜಾರ ಇದೆ. ಆದರೆ ಅವಳು ಮಾಡಿದ್ದು ಅವಳಿಗೋಸ್ಕರ, ಅವಳಿಂದ ಆಗಿದ್ದ ತಪ್ಪಲ್ಲ, ಬೇರೆ ಯಾರೋ ಅವಳಿಂದ ಮಾಡಿಸಿರೋ ತಪ್ಪು. ಅದು ಎಲ್ಲದಕ್ಕೂ ಕಾರಣ ಏನು ಅನ್ನೋದು ನಿಮಗೆ ಗೊತ್ತಾಗತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇದಕ್ಕೆಲ್ಲ ಕಾವೇರಿ ಅನ್ನೋ ಸತ್ಯ ಕೂಡ ಆಚೆ ಬರುತ್ತೆ ಅಂತ ಹೇಳ್ತಿದ್ದಾಗೆ, ಏನು ಮಾತಾಡಿದ್ರಿ ಆಂಟಿ ಅಂತ ಲಕ್ಷ್ಮಿ ಕೇಳಿದಕ್ಕೆ ಏನಿಲ್ಲ, ಕೀರ್ತಿ ಬಂದಮೇಲೆ ಎಲ್ಲ ಕೂಡ ಸತ್ಯ ಗೊತ್ತಾಗತ್ತೆ ಅಂದೆ ಅಷ್ಟೇ ಅಂತ ಹೇಳ್ತಾರೆ. ಹೌದು, ಕೀರ್ತಿಯವ್ರು ಬಂದ ಮೇಲೆ ಎಲ್ಲ ಸತ್ಯಗಳಿಗೂ ಕೂಡ ತೆರೆ ಬೀಳೋದು. ಅಂದರೆ ಆ ಕಡೆ ವೈಷ್ಣವ್ ಕೂಡ ಅಮ್ಮನ ಬಳೆ ಎಲ್ಲದಕ್ಕೂ ಕೂಡ ತೆರೆ ಎಳಿಲೇಬೇಕಾಗತ್ತೆ ಅಂತ ಕೂಡ ಹೇಳಿರ್ತಾನೆ. ನಂತರ ಕಾವೇರಿಯವರು ಸಿಟ್ಟಲ್ಲಿ ಹೊರಗಡೆ ಬರ್ತಾರೆ, ನಾನು ಹೊರಗಡೆ ಬಂದದನ್ನು ನೋಡು ಅಂತ ಹೇಳಿ. ಬಟ್ ಎಲ್ಲೂ ಕೂಡ ಕೀರ್ತಿ ಕಾಣಿಸ್ತಿಲ್ಲ. ಇವಳು ಬೆನ್ನಿಗತ್ತದ ಬೇತಾಳ ಆಗ್ಬಿಟ್ಟಿದ್ದಾಳೆ, ನನಗೆ ಎಲ್ಲಿ ಹುಡುಕಿದ್ರು ಕಾಣಿಸ್ತಿಲ್ಲ, ಫೋನು ಮೆಸೇಜ್ ಮಾತ್ರ ಮಾಡಿಬಿಡ್ತಾಳೆ ಅಂತ ಅನ್ಕೋತಿದ್ದಾಗೆ ತಿರ್ಗಿ ನೋಡಿದ್ರೆ ಅಲ್ಲಿ ಇಬ್ರು ರೌಡಿಗಳು ಬಂದು ನಿಂತಿದ್ದಾರೆ, ಕಿಡ್ನಾಪರ್ಸ್ ಇಬ್ರು ಕೂಡ. ಅವ್ರನ್ನ ನೋಡಿದ್ದೆ ಕಾವೇರಿ ಶಾಕ್ ಆಗ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಸುಪ್ರೀತಾ ಕೂಡ ಬರ್ತಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.